ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು. ಸೊ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಿರ್ತಕ್ಕಂಥ ವಿಷಯ ಏನಂದ್ರೆ, ಸೊ ಇದು ಕೂಡ ಶಿಷ್ಯ ವೇತನದ್ದಾಗಿದೆ. ಈ ಮುಂಚಿನ ವಿಡಿಯೋ ನೋಡ್ತಾ ಇದ್ದೀರಾ ಅಲ್ವಾ? ಸೊ ಬೇರೆ ರೀತಿ ಎಲ್ಲ ಶಿಷ್ಯ ವೇತನಗಳು ನಿಮ್ಗೆ ದೊರೀತಾ ಇದೆ. ಸೊ ಇವತ್ತಿನ ವಿಡಿಯೋದಲ್ಲಿ ಯಾವ ಶಿಷ್ಯ ವೇತನ ಯಾರಿಗೆ ಇದೆ, ಸೊ ಏನ್ ಇನ್ಫಾರ್ಮೇಶನ್ ಅಂತ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಸೊ ಇವತ್ತಿನ ಶಿಷ್ಯ ವೇತನದ ಹೆಸರು, ಸೊ ಯಾವ ಶಿಷ್ಯ ವೇತನ ಯಾರಿಗೆ ದೊರೀತಾ ಇದೆ, ಏನ್ ಅರ್ಹತೆ ಇದೆ ಅಂತ ನೋಡೋಣ. ಮೊದಲನೇದಾಗಿ ಸೊ ಇದು ಶಿಷ್ಯ ವೇತನ ಬಂದ್ಬಿಟ್ಟು ಶ್ರೀ ಧರ್ಮಸ್ಥಳ ಸುಜ್ಞಾನ ನಿಧಿ ಶಿಷ್ಯ ವೇತನ ಅಂತ ಇದೆ. ಸೊ ಇದು 2007ರಲ್ಲಿ ಸುಜ್ಞಾನ ನಿಧಿ ಶಿಷ್ಯ ವೇತನ ಕಾರ್ಯಕ್ರಮ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು ಪ್ರಾರಂಭಿಸಿರುತ್ತಾರೆ. ಸೊ ಏನಿದೆ ಇದರ ಅರ್ಹತೆಗಳು, ಇದರ ಇವಾಗ ಹೊಸದಾಗಿ ಅಪ್ಲಿಕೇಶನ್ ಬಿಟ್ಟಿದಾರಲ್ವಾ, ಸೊ ಅರ್ಜಿ ಸಲ್ಲಿಸ್ತಕ್ಕಂಥ ಪ್ರೊಸೀಜರ್ ಏನಿದೆ ಅಂತ ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ ನೋಡ್ತಾ ಇದ್ದೀರಾ, 2022-23ನೇ ಸಾಲಿಗೆ ಸುಜ್ಞಾನ ನಿಧಿ ಶಿಷ್ಯ ವೇತನಕ್ಕೆ ಹೊಸದಾಗಿ ಅರ್ಜಿ ಸಲ್ಲಿಸಲು ವಿದ್ಯಾರ್ಥಿಗಳು ಈ ಕೆಳಗಿನ ಅರ್ಹತೆ ಹೊಂದಿರಬೇಕಂತ ಹೇಳ್ತಿದ್ದಾರೆ. ಸೊ ಏನಿದೆ ಇವತ್ತಿನ ವಿಡಿಯೋದಲ್ಲಿ ಇರ್ತಕ್ಕಂಥ ಶಿಷ್ಯ ವೇತನದ ಅರ್ಹತೆಗಳಂತ ನೋಡೋಣ. ಮೊದಲನೇದಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಪ್ರಾಯೋಜಿಸುತ್ತಿರುವ ಪ್ರಗತಿ ಬಂಧು ಹಾಗೂ ಸ್ವಸಹಾಯ ತಂಡಗಳಲ್ಲಿ ದಿನಾಂಕ 30/6/2021ಕ್ಕಿಂತ ಮೊದಲು ಪ್ರಾರಂಭಿಸಲಾದ ಸಂಘದಲ್ಲಿ ಸದಸ್ಯರಾಗಿದ್ದು ವ್ಯವಹಾರದಲ್ಲಿ ಎಸ್, ಎ ಮತ್ತು ಬಿ ಶ್ರೇಣಿಯಲ್ಲಿರುವ ಗುಂಪುಗಳ ಸದಸ್ಯರ ಮಕ್ಕಳು ಅರ್ಜಿ ಸಲ್ಲಿಸಬಹುದು. ಮೊದಲನೇದಾಗಿ ನಿಮ್ಗೆ ಹೇಳ್ತಾ ಇದ್ದಾರೆ, ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಅಂದ್ರೆ ಈ ಒಂದು ಸಂಘದ ಸದಸ್ಯರಾಗಿದ್ದ ಮಕ್ಕಳಿಗೆ ಒಂದು ಅರ್ಜಿ ಸಲ್ಲಿಸಲು ಆಹ್ವಾನ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಸೆಕೆಂಡ್ ಆಗಿ ನೋಡೋಣ. ತಂದೆ, ತಾಯಿ ಅಥವಾ ಒಂದೇ ಮನೆಯಲ್ಲಿ ವಾಸ ಮಾಡುವ, ಒಂದೇ ರೇಷನ್ ಕಾರ್ಡ್ ಹೊಂದಿರುವ ಸಂಘದ ಯಾವುದೇ ಸದಸ್ಯರ ಒಬ್ಬ ಮಗ ಅಥವಾ ಮಗಳಿಗೆ ಮಾತ್ರ ಅರ್ಜಿ ಸಲ್ಲಿಸಲು ಅವಕಾಶವಿದೆ. ಸೊ ಏನಂದ್ರೆ ಆ ಸಂಘದ ತಂದೆ ಅಂದ್ರೆ ಸದಸ್ಯರಾಗಿದ್ದು ಆ ಸದಸ್ಯ ತಂದೆ ಅಥವಾ ತಾಯಿ ಆಗಿರ್ಬೋದು, ಅವರ ಕುಟುಂಬದ ಒಂದು ಮಗ ಅಥವಾ ಮಗಳಿಗೆ ಮಾತ್ರ ಈ ಒಂದು ಅರ್ಜಿ ಆಹ್ವಾನದ ಅವಕಾಶ ಇರುತ್ತದೆ. ಸೊ ಇಲ್ಲಿ ಇಬ್ರು ಅಂತ ಇದ್ರೆ ಮಕ್ಕಳು, ಒಬ್ಬರಿಗೆ ಮಾತ್ರ ಅವಕಾಶ ಇದೆ. ಸೊ ನೆಕ್ಸ್ಟ್ ಒನ್ ನೋಡೋಣ. ಹಳೆಯ ಸಂಘ ಬರ್ಖಾಸ್ತುಗೊಂಡ ಹೊಸ ಸಂಘಕ್ಕೆ ಸೇರ್ಪಡೆಯಾಗಿ ಕಡ್ಡಾಯವಾಗಿ 1 ವರ್ಷ ಸಂಪೂರ್ಣಗೊಂಡಿರುವ ಸಂಘದ ಸದಸ್ಯರು ಮಕ್ಕಳು ಅರ್ಜಿ ಸಲ್ಲಿಸಬಹುದಂದ್ರೆ, ಈ ಸಂಘದಲ್ಲಿ ನೀವು ಸದಸ್ಯರಾಗಿದ್ದೀರಾ ಅಂದ ತಕ್ಷಣ ಪ್ರತಿಯೊಬ್ಬರು ಮಾಡೋದಿಕ್ಕೆ ಬರಲ್ಲ. ಸೊ ಇಲ್ಲಿ ಆ ಸಂಘಕ್ಕೆ ಸೇರ್ಪಡೆಯಾಗಿ ಕಡ್ಡಾಯವಾಗಿ 1 ವರ್ಷನಾದ್ರೂ ಸಂಪೂರ್ಣಗೊಂಡಿರ್ತಕ್ಕಂಥ ಸದಸ್ಯರ ಮಕ್ಕಳು ಈ ಒಂದು ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ. ಅದೇ ರೀತಿ ವಿದ್ಯಾರ್ಹತೆ ಏನಿದೆ, ಸೊ ಇಲ್ಲಿ ಶೋ ಆಗ್ತಿದೆ ಅಲ್ವಾ ನಿಮ್ಗೆ. ವಿದ್ಯಾರ್ಹತೆ ಬಂದ್ಬಿಟ್ಟು ಅರ್ಹ ಮಕ್ಕಳು SSLC, PUC, ಡಿಗ್ರಿ ಅಥವಾ ಅರ್ಹ ಕೋರ್ಸಿನ ಸೇರ್ಪಡೆಗೆ ನಿಗದಿಪಡಿಸಿದ ಪರೀಕ್ಷೆಗಳಲ್ಲಿ ತೇರ್ಗಡೆ ಹೊಂದಿದ ಶಿಷ್ಯ ವೇತನಕ್ಕೆ ಆಯ್ಕೆ ಮಾಡಿದ ಕೋರ್ಸಿನ ಪ್ರಥಮ ವರ್ಷದ ಮೊದಲ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಮಾತ್ರ ಅವಕಾಶ ನೀಡಲಾಗುವುದಂದ್ರೆ, ಸೊ ಇಲ್ಲಿ ಸಂಘ ಏನ್ ಮಾಡ್ತಿದೆ ಅಂದ್ರೆ ತನ್ನದೇ ಆದ ನಿಯಮಾನುಸಾರದಲ್ಲಿ ಆಯ್ಕೆ ಮಾಡತಕ್ಕಂಥ ಕೋರ್ಸ್ಗಳಿರುತ್ತೆ. ಆ ಕೋರ್ಸ್ ಮಾಡ್ತಕ್ಕಂಥ ವಿದ್ಯಾರ್ಥಿನಿಯರಿಗೆ ಮಾತ್ರ ಇದು ಶಿಷ್ಯ ವೇತನ ದೊರೀತಾ ಇದೆ. ಸೊ ಆ ಎಲ್ಲ ವಿದ್ಯಾರ್ಥಿನಿಯರು ಏನಾಗಿರ್ಬೇಕಂದ್ರೆ SSLC, PUC, ಡಿಗ್ರಿ ಆಗಿರ್ಬೋದು ಅಥವಾ ಅರ್ಹ ಕೋರ್ಸ್ ಆಗಿರ್ಬೋದು, ಈ ಕೋರ್ಸ್ಗಳಲ್ಲಿ ಪರೀಕ್ಷೆಗಳಲ್ಲಿ ನೀವು ತೇರ್ಗಡೆ ಹೊಂದಿದ್ದು ನೆಕ್ಸ್ಟ್ ನೀವೇನ್ ಮಾಡ್ಬೋದಂದ್ರೆ ಆಯ್ಕೆ ಮಾಡತಕ್ಕಂಥ ಕೋರ್ಸ್ಗಳಲ್ಲಿ ನಿಮ್ಮ ಮೊದಲ ವರ್ಷದ ಸೆಮಿಸ್ಟರ್ ನಲ್ಲಿ ಓದ್ತಾ ಇರಬೇಕು. ಸೊ ಆ ವಿದ್ಯಾರ್ಥಿಗಳು ಮಾತ್ರ ಏನ್ ಮಾಡಲಾಗುತ್ತದೆ ಅಂದ್ರೆ ಶಿಷ್ಯ ವೇತನಕ್ಕೆ ಅರ್ಜಿ ಸಲ್ಲಿಸಲು ಅವಕಾಶ ಇರುವುದುಂಟು. ಸೊ ನೆಕ್ಸ್ಟ್ ಒನ್ ನೋಡೋಣ. ಆಯ್ಕೆಯಾದ ವಿದ್ಯಾರ್ಥಿನಿಯು ರಾಷ್ಟ್ರೀಕೃತ ಬ್ಯಾಂಕ್ ನಲ್ಲಿ ಉಳಿತಾಯ ಖಾತೆ ಹೊಂದಿರಬೇಕು. ಅದೇ ರೀತಿ ಅಪ್ಲೋಡ್ ಮಾಡತಕ್ಕಂಥ ಪಾಸ್ ಪುಸ್ತಕದಲ್ಲಿ ಬ್ಯಾಂಕ್ ವ್ಯವಸ್ಥಾಪಕರ ಸಹಿ ಮತ್ತು ಮುದ್ರೆ ಕಡ್ಡಾಯವಾಗಿರಬೇಕು ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ನೀವು ಕೊಡ್ತಕ್ಕಂಥ ಅಂದ್ರೆ ಅಪ್ರೂವಲ್ ಕೊಡ್ತಕ್ಕಂಥ ಪಾಸ್ಬುಕ್ ಯಾವ ರೀತಿ ಅಂದ್ರೆ ನ್ಯಾಷನಲೈಸ್ ಆಗಿರಬೇಕು, ಹಾಗೆ ಅಲ್ಲಿ ವ್ಯವಸ್ಥಾಪಕರ ಸಹಿ ಮತ್ತು ಮುದ್ರೆ ಕಡ್ಡಾಯವಾಗಿರಬೇಕು. ನೆಕ್ಸ್ಟ್ ನೋಡ್ತಾ ಇದ್ದೀರಾ, ಸದರಿ ಖಾತೆಯಲ್ಲಿ ವ್ಯವಹಾರ ಪ್ರಸ್ತುತ 3 ತಿಂಗಳಿನಿಂದ ಚಾಲ್ತಿಯಲ್ಲಿರಬೇಕು. ಸೊ ನಿಮ್ಮ ಖಾತೆಯಲ್ಲಿ 3 ತಿಂಗಳಿನಿಂದ ಚಾಲ್ತಿಯಲ್ಲಿರ್ತಕ್ಕಂಥ ವ್ಯವಹಾರ ಕಂಡು ಬರಬೇಕು. ಅದೇ ರೀತಿ ಕೈ ಬರಹದಿಂದಿರ್ತಕ್ಕಂಥ ಯಾವುದೇ ಸಂಖ್ಯೆ ಆಗಿರ್ಬೋದು, ಬ್ರಾಂಚ್ ಹೆಸರಾಗಿರ್ಬೋದು, IFS ಕೋಡ್ ಅನ್ನ ಇಲ್ಲಿ ಪರಿಗಣಿಸಲಾಗುವುದಿಲ್ಲ. ಸೊ ಅದೆಲ್ಲ ಸೊ ಇಲ್ಲಿ ಆಟೋಮೆಟಿಕ್ ಆಗಿ ಸೊ ಕಂಪ್ಯೂಟರ್ ಪ್ರಿಂಟ್ ಆಗಿರ್ಬೇಕಂತ ಇನ್ಫಾರ್ಮ್ ಮಾಡ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಅರ್ಹತೆ ನೋಡೋಣ. 1/4/2022 ನಂತರ ಕಾಲೇಜಿಗೆ ದಾಖಲಾದ ಎಲ್ಲಾ ಮೊದಲ ಸೆಮಿಸ್ಟರ್ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಬಹುದಂದ್ರೆ, ಆಯ್ಕೆ ಮಾಡಿರ್ತಕ್ಕಂಥ ಕೋರ್ಸ್ಗಳಲ್ಲಿ ನೀವು ಓದ್ತಾ ಇದ್ದು ನೀವು ಅಡ್ಮಿಷನ್ ಮಾಡಿರ್ತಕ್ಕಂಥ ಮೊದಲ ಸೆಮಿಸ್ಟರ್ ನಲ್ಲಿ ನೀವು ಆಲ್ರೆಡಿ ಇವಾಗ ಎಜುಕೇಶನ್ ಕಂಟಿನ್ಯೂ ಮಾಡ್ತಾ ಇರಬೇಕು ಅಂತ ವಿದ್ಯಾರ್ಥಿಗಳು ಮಾತ್ರ ಇಲ್ಲಿ ಈ ಒಂದು ಶಿಷ್ಯ ವೇತನವನ್ನ ತಗೊಳ್ಬಹುದಾಗಿದೆ. ಸೊ ನೆಕ್ಸ್ಟ್ ಒನ್ ನೋಡೋಣ. ಸುಜ್ಞಾನ ನಿಧಿ ಶಿಷ್ಯ ವೇತನ ಶೈಕ್ಷಣಿಕ ವರ್ಷಕ್ಕೆ ಅನುಗುಣವಾಗಿ
ಸಂಸ್ಥೆ ಆಯ್ಕೆ ಮಾಡಿದ ನಿಗದಿಪಡಿಸಿದ 2 ರಿಂದ 5 ವರ್ಷ ಅವಧಿಯ ಕೆಲವು ವೃತ್ತಿಪರ ಹಾಗೂ ತಾಂತ್ರಿಕ ಶಿಕ್ಷಣದ ಕೋರ್ಸ್ಗಳಿಗೆ ಸಂಸ್ಥೆಯ ನಿಯಮಾನುಸಾರ ನಿಗದಿಪಡಿಸಿದ ಕೋರ್ಸ್ಗೆ ಅನುಗುಣವಾಗಿ ₹400 ರಿಂದ ₹1,000 ಮಾತ್ರವೇ ಶಿಷ್ಯ ವೇತನ ನೀಡಲಾಗುವುದು. ನಾನು ಈ ಮುಂಚೆ ಹೇಳಿದೆ ನಿಮಗೆ, ಸಂಘ ಏನ್ ಮಾಡಿದೆ ಅಂದ್ರೆ ತನ್ನದೇ ಆದ ನಿಯಮಾನುಸಾರವನ್ನ ಇಲ್ಲಿ ಅಳವಡಿಸಿಕೊಂಡಿದೆ. ಅದರಲ್ಲಿ ಬರ್ತಕ್ಕಂಥ ಕೆಲವು ವೃತ್ತಿಪರ ಹಾಗೂ ತಾಂತ್ರಿಕ ಶಿಕ್ಷಣಗಳಿಗೆ ಈ ಶಿಷ್ಯ ವೇತನ ದೊರೀತಾ ಇದೆ. ಸೊ ಇಲ್ಲಿ ಅಡ್ವಾಂಟೇಜ್ ಬಂದ್ಬಿಟ್ಟು ಪ್ರತಿ ಶಿಷ್ಯ ವೇತನ ಏನಂದ್ರೆ ವಾರ್ಷಿಕವಾಗಿ ದೊರೀತಾ ಇರುತ್ತೆ ವಿದ್ಯಾರ್ಥಿಗಳಿಗೆ. ಈ ಒಂದು ಸುಜ್ಞಾನ ನಿಧಿ ಶಿಷ್ಯ ವೇತನ ಅಂತಕ್ಕಂಥದ್ದು ಮಾಸಿಕ ರೂಪದಲ್ಲಿ ನಿಮಗೆ ದೊರೀತಾ ಇದ್ದು, ವೃತ್ತಿಪರ ಹಾಗೂ ತಾಂತ್ರಿಕ ಶಿಕ್ಷಣದ ಕೋರ್ಸ್ಗಳಿಗೆ ಈ ಒಂದು ಮೊತ್ತ ನಿಮಗೆ ಸಿಗ್ತಾ ಇದೆ. ಸೊ ಮೊತ್ತ ಬಂದ್ಬಿಟ್ಟು 400 ರಿಂದ ₹1,000 ಇರೋದು. ಸೊ ನೆಕ್ಸ್ಟ್ ಒನ್ ನೋಡೋಣ. ವಿದ್ಯಾರ್ಥಿಗಳು ಆನ್ಲೈನ್ ಮೂಲಕನೇ ಅರ್ಜಿ ಸಲ್ಲಿಸಬೇಕಾಗಿದೆ. ಸೊ ಅರ್ಜಿ ಸಲ್ಲಿಸಲು ನಿಮ್ಗಿರ್ತಕ್ಕಂಥ ಒಂದು ಸುಜ್ಞಾನ ನಿಧಿ ಆ್ಯಪ್ ಅಂತ ಇರುತ್ತದೆ. ಸೊ ಆ್ಯಪ್ ನಲ್ಲಿ ನೀವು ರಿಜಿಸ್ಟರ್ ಆಗಿಬಿಟ್ಟು ಅಪ್ಲಿಕೇಶನ್ ಅನ್ನ ಮಾಡ್ಕೊಳ್ಬಹುದಾಗಿದೆ. ಸೊ ಈ ಒಂದು ಸುಜ್ಞಾನ ನಿಧಿ ಆ್ಯಪ್ ನಲ್ಲೇ ಮಾಡ್ಬೇಕಾ ಅಥವಾ ಬೇರೆ ಯಾವ್ದ್ರ ಮೂಲಕ ಮಾಡ್ಬೇಕಾ ಅಂತ ಹೇಳ್ಕೊಡ್ತೀನಿ. ಸೊ ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಸ್ಕಿಪ್ ಮಾಡ್ದೇನೆ. ಸೊ ನೆಕ್ಸ್ಟ್ ವಿಡಿಯೋನ ಕಂಟಿನ್ಯೂ ಮಾಡೋಣ ಅಲ್ವಾ. ಸೊ ನೆಕ್ಸ್ಟ್ ಒನ್ ಇಲ್ಲಿ ನೋಡ್ತಾ ಇದ್ದೀರಾ, ಆಯ್ಕೆ ಮಾಡಿರ್ತಕ್ಕಂಥ ಕೋರ್ಸ್ಗಳು ಯಾವುವು. ನಾನು ಹೇಳಿದ್ನಲ್ವಾ, ಸಂಘ ತನ್ನದೇ ಆದ ನಿಯಮಾನುಸಾರದಲ್ಲಿ ಕೋರ್ಸ್ಗಳನ್ನ ಆಯ್ಕೆ ಮಾಡಿದೆ. ಸೊ ಯಾವ ಕೋರ್ಸ್ಗಳಂತ ಬಂದ್ರೆ ನಿಮ್ಗೆ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರ್ತಕ್ಕಂಥ BE ಆಗಿರ್ಬೋದು, BTech ಆಗಿರ್ಬೋದು, MBBS, BAMS ಆಗಿರ್ಬೋದು, ಅದೇ ರೀತಿ IT ಆಗಿರ್ಬೋದು, ಡಿಪ್ಲೊಮಾ, LLB, ಸೊ ಇದೇ ರೀತಿ BSc ಅಗ್ರಿಕಲ್ಚರ್ ಆಗಿರ್ಬೋದು, BSc ಫಾರೆಸ್ಟ್ರಿ ಮಾಡ್ಕೊಳ್ತಿರ್ಬೋದು. ಇದೇ ರೀತಿ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರ್ತಕ್ಕಂಥ ಯಾವ ಕೋರ್ಸ್ಗಳನ್ನ ಮಾಡ್ತಿರ್ತೀರೋ ಈ ವಿದ್ಯಾರ್ಥಿಗಳು ಸಂಘದ ಸದಸ್ಯರ ಮಕ್ಕಳಾಗಿದ್ದು ಈ ಒಂದು ಧರ್ಮಸ್ಥಳ ಸುಜ್ಞಾನ ನಿಧಿ ವಿದ್ಯಾರ್ಥಿ ವೇತನವನ್ನ ದೊರೆಯಬಹುದಾಗಿದೆ. ಸೊ ಇಲ್ಲಿ ತಗೊಳ್ಳಲು ಅವಕಾಶ ಇದೆ. ಸೊ ನೆಕ್ಸ್ಟ್ ಒನ್ ನೋಡೋಣ, ಅನರ್ಹತೆ ಏನಿದೆ. ಸೊ ಆಲ್ರೆಡಿ ಇವಾಗ ಅರ್ಹತೆಗಳನ್ನ ನೋಡ್ಕೊಂಡ್ರಲ್ವಾ. ಸೊ ಅನರ್ಹತೆ ಏನಂತ ಬಂದ್ರೆ, ಸುಜ್ಞಾನ ನಿಧಿ ಶಿಷ್ಯ ವೇತನ ಪಡೆದ ನಂತರ ವಿನಾಕಾರಣ ಪರೀಕ್ಷೆಗಳಲ್ಲಿ ಅನುತ್ತೀರ್ಣಗೊಂಡು ಮುಂದಿನ ತರಗತಿಗೆ ಹೋಗಲು ಅರ್ಹರಲ್ಲದ, ಅಂತೆಯೇ ಶಿಕ್ಷಣವನ್ನ ಮಧ್ಯದಲ್ಲಿ ಕೈಬಿಟ್ಟು ಬೇರೆ ಶಿಕ್ಷಣಕ್ಕಾಗಲಿ ಬೇರೆ ವೃತ್ತಿಗಾಗಲಿ ಸೇರುವ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನ ಮುಂದುವರಿಸಲಾಗುವುದಿಲ್ಲ. ಸೊ ಇಲ್ಲಿ ಶಿಷ್ಯ ವೇತನ ಮುಂದುವರಿಸಲಾಗುವುದಿಲ್ಲ ಅಂತ ಇದೆ. ಅಂದ್ರೆ ಇವಾಗ ನೀವು ಸಂಘ ತಿಳಿಸಿರ್ತಕ್ಕಂಥ ಕೋರ್ಸ್ಗಳನ್ನ ಮಾಡ್ತಾ ಇದ್ದೀರಾ, ಬಟ್ ಏನೋ ವಿನಾಕಾರಣದಿಂದ ಅದನ್ನ ತಡೆ ಹಿಡಿದು, ಅಂದ್ರೆ ನೀವಲ್ಲಿ ಆ ಎಕ್ಸಾಮ್ ನಲ್ಲಿ ಫೇಲ್ ಆಗಿನೋ ಅಥವಾ ನೀವಲ್ಲಿ ಎಕ್ಸಾಮ್ ಅಲ್ಲಿ ಫೇಲ್ ಆಗಿರ್ಬೋದು, ಅಥವಾ ಆ ಒಂದು ಕೋರ್ಸ್ ಅನ್ನ ಮಧ್ಯದಲ್ಲೇ ಕೈ ಬಿಟ್ಟು ಬೇರೆ ಶಿಕ್ಷಣ ಅಥವಾ ಬೇರೆ ವೃತ್ತಿಗಾಗಿ ಸೇರ್ಕೊಂಡ್ರೆ ನಿಮಗೆ ಈ ಒಂದು ಶಿಷ್ಯ ವೇತನ ಕಂಟಿನ್ಯೂ ಆಗೋದಿಲ್ಲ, ಇದು ಅಲ್ಲಿಗೆ ಸ್ಟಾಪ್ ಆಗಿಬಿಡುತ್ತೆ. ಸೊ ನೆಕ್ಸ್ಟ್ ಒನ್ ನೋಡೋಣ, ಯೋಜನೆ ಕಾಯಂ ಸಿಬ್ಬಂದಿಗಳ ಮಕ್ಕಳಿಗೆ ಸುಜ್ಞಾನ ನಿಧಿ ಶಿಷ್ಯ ವೇತನ ದೊರೀತಾ ಇದೆ ಅಂತ ಹೇಳ್ತಿದ್ದಾರೆ. ಏನಿದ್ರ ಅರ್ಥ ಅಂದ್ರೆ, ಸೊ ಸಂಘದ ಸದಸ್ಯರ ಮಕ್ಕಳಿಗೆ ಮಾತ್ರ ಇದೊಂದು ಶಿಷ್ಯ ವೇತನ ದೊರೀತಾ ಇದ್ದು ಆ ಸಂಘದ ಸದಸ್ಯರು ಕಾಯಂ ಸಿಬ್ಬಂದಿ ಆಗಿರಬಾರದು ಸಂಘಕ್ಕೆ ಅಂತ ಹೇಳ್ತಾರೆ. ಸೊ ಅದೇ ರೀತಿ ಸುಜ್ಞಾನ ನಿಧಿ ಶಿಷ್ಯ ವೇತನವು SSLC, PUC, ಡಿಗ್ರಿ, ಅದೇ ರೀತಿ BA ಆಗಿರ್ಬೋದು, BSc, BCom, BBA ಆಗಿರ್ಬೋದು. ಸೊ ಈ ಹಲವಾರು ಪೋಸ್ಟ್ BSc ನರ್ಸಿಂಗ್ ಆಗಿರ್ಬೋದು, ಈ ಕೋರ್ಸ್ಗಳು 1 ವರ್ಷದ ಅವಧಿಯ ಹಾಗೂ ಸರ್ಟಿಫಿಕೇಟ್ ಕೋರ್ಸ್ಗಳ ಶಿಕ್ಷಣ ಅನ್ವಯವಾಗುವುದಿಲ್ಲ. ಅಂದ್ರೆ ಸೊ ನೀವು ಇಲ್ಲಿ BA ಯಾವುದೋ MTech ಮಾಡ್ಕೊಳ್ತಿದ್ದೀರಾ ಅಥವಾ ಪೋಸ್ಟ್ BSc ನರ್ಸಿಂಗ್ ಮಾಡ್ತಿದ್ದೀರಾ ಅಂದ್ರೆ ಕೇವಲ ಅದು ಸರ್ಟಿಫಿಕೇಟ್ ಗಾಗಿ ನೀವು ಮಾಡ್ತಿರಬಾರ್ದು, ಕಂಟಿನ್ಯೂ ಎಜುಕೇಶನ್ ತಗೊಳ್ತಿರ್ಬೇಕು. ಸೊ ಅವಾಗ ಮಾತ್ರ ಈ ಒಂದು ನಿಮಗೆ ಶಿಷ್ಯ ವೇತನ ದೊರೆಯುತ್ತೆ. ಕೇವಲ ಸರ್ಟಿಫಿಕೇಟ್ ಅಥವಾ 1 ವರ್ಷದ ಕೋರ್ಸ್ ಮಾಡ್ಕೊಳ್ತೀನಿ ಅಂದ್ರೆ ನಿಮಗೆ ಈ ಒಂದು ಶಿಷ್ಯ ವೇತನ ದೊರೀತಾ ಇಲ್ಲ. ಅದೇ ರೀತಿ ಲೇಟರಲ್ ಎಂಟ್ರಿ ಅಂತ ಹೇಳ್ತಾರಲ್ವಾ. ಸೊ ಇಲ್ಲಿ ನೀವು 1 ವರ್ಷ ಬಿಟ್ಟು 2ನೇ ವರ್ಷದ ಕೋರ್ಸ್ಗೆ ನೀವೆಲ್ಲ ಏನಾದ್ರೂ ಅಡ್ಮಿಷನ್ ಮಾಡ್ಕೊಂಡ್ರೆ ನಿಮಗೂ ಕೂಡ ಈ ಒಂದು ಶಿಷ್ಯ ವೇತನ ದೊರೀತಾ ಇಲ್ಲ. ಕಂಟಿನ್ಯೂ ಆಗಿ ಮೊದಲ ವರ್ಷದಿಂದ ನೀವೇನ್ ಮಾಡ್ಬೋದು, ಅಡ್ಮಿಷನ್ ಮಾಡ್ಬಿಟ್ಟು ಎಜುಕೇಶನ್ ಅನ್ನ ಮಾಡ್ತಿರ್ಬೇಕು ನೋಡಿ. ಸೊ ನೆಕ್ಸ್ಟ್ ಒನ್ ಅನರ್ಹತೆ ನೋಡೋಣ. ತಾಂತ್ರಿಕ ಮತ್ತು ವೃತ್ತಿಪರ ಕೋರ್ಸಿಗೆ 1 ಬಾರಿ ಶಿಷ್ಯ ವೇತನ ಪಡೆದವರು 2ನೇ ಬಾರಿಗೆ ಇತರ ಕೋರ್ಸ್ಗಳ ಅಧ್ಯಯನಕ್ಕೆ ಆಯ್ಕೆಯಾಗುವ ವಿದ್ಯಾರ್ಥಿಗಳಿಗೆ ಸುಜ್ಞಾನ ನಿಧಿ ಶಿಷ್ಯ ವೇತನ ನೀಡಲಾಗುವುದಿಲ್ಲ. ಸೊ ಅವಾಗಲೇ ಹೇಳಿದ್ನಲ್ವಾ, ಇವಾಗ ಒಂದು ಕೋರ್ಸ್ ಮಾಡ್ತಿದ್ದೀರಾ ಅಂತ ಅಂದ್ರೆ ಕಂಟಿನ್ಯೂ ಅದೇ ಕೋರ್ಸ್ ಅನ್ನೇ ನೀವು ಸೊ ಅದು ಕಂಪ್ಲೀಟ್ ಆಗೋವರೆಗೂ ಮಾಡ್ಬೇಕು. ಅವಾಗ ಮಾತ್ರ ಈ ಒಂದು ಶಿಷ್ಯ ವೇತನ ನಿಮಗೆ ದೊರೀತಾ ಇದೆ. ಅದರ್ವೈಸ್ ನೀವು ಆ ಒಂದು ಕೋರ್ಸ್ ಅನ್ನ ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟು ಬೇರೆ ಕೋರ್ಸ್ ಹತ್ತ ನೀವೇನಾದ್ರೂ ಅಡ್ಮಿಷನ್ ಮಾಡ್ಕೊಂಡ್ರೆ ಈ ಒಂದು ಶಿಷ್ಯ ವೇತನ ನಿಮಗೆ ದೊರೀತಾ ಇಲ್ಲ. ಸೊ ಉದಾಹರಣೆ ಯಾವ ರೀತಿ ಅಂದ್ರೆ, ಡಿಪ್ಲೊಮಾ ಮೂಲಕ ನೀವು BE ಮಾಡ್ಕೊಳ್ಳೋದು ಹಾಗಿದ್ರೆ, ಅಂದ್ರೆ ಇವಾಗ ಆಲ್ರೆಡಿ ಡಿಪ್ಲೊಮಾ ಅಡ್ಮಿಷನ್ ಮಾಡಿದ್ದೀರಾ, ಸ್ಕಾಲರ್ಶಿಪ್ ಬರ್ತಾ ಇದೆ, ಅದನ್ನ ಸ್ಟಾಪ್ ಮಾಡಿಬಿಟ್ಟು BE ಏನಾದ್ರೂ ನೀವು ಮಾಡ್ಕೊಂಡ್ರೆ ಸೊ ನಿಮ್ಗೆ ಈ ಒಂದು ಶಿಷ್ಯ ವೇತನ ದೊರೆಯುವುದಿಲ್ಲ ಅಂತ ಹೇಳ್ಬೋದು. ಸೊ ಲಾಸ್ಟ್ ಒನ್ ನೋಡೋಣ, STM ಎಜುಕೇಶನಲ್ ಟ್ರಸ್ಟ್ ಉಜಿರೆ ಇಲ್ಲಿ ನೀಡುವ ಶಿಷ್ಯ ವೇತನ ಪಡೆಯುವ ವಿದ್ಯಾರ್ಥಿಗಳಿಗೆ ಸುಜ್ಞಾನ ನಿಧಿ ಶಿಷ್ಯ ವೇತನ ದೊರೆಯುವುದಿಲ್ಲ. ಸೊ ಇಲ್ಲಿ STM ಎಜುಕೇಶನಲ್ ಟ್ರಸ್ಟ್ ಕೂಡ ಇಲ್ಲಿ ಏನ್ ಮಾಡ್ತಾ ಇದೆ ಅಂದ್ರೆ ತನ್ನದೇ ಆದ ಕೋರ್ಸ್ ಮಾಡ್ತಕ್ಕಂಥ ವಿದ್ಯಾರ್ಥಿನಿಯರಿಗೆ
ಸ್ಕಾಲರ್ಶಿಪ್ ಕೊಡ್ತಾ ಇದೆ. ಸೊ ಈ ಒಂದು ಅಡಿಯಲ್ಲಿ ನೀವು ಸ್ಕಾಲರ್ಶಿಪ್ ತಗೊಳ್ತಿದ್ರೆ ಈ ಒಂದು ಸುಜ್ಞಾನ ನಿಧಿ ಶಿಷ್ಯ ವೇತನ ದೊರೆಯುವುದಿಲ್ಲ. ಸೊ ನೋಡಿದ್ರಲ್ವ ವೀಕ್ಷಕರೇ, ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಈ ಒಂದು ಧರ್ಮಸ್ಥಳ ಸುಜ್ಞಾನ ನಿಧಿ ಸ್ಕಾಲರ್ಶಿಪ್ ನಲ್ಲಿ ಅನರ್ಹತೆಗಳಂತ ಬಂದ್ರೆ ಸೊ ಈ ಎಲ್ಲ ಅನರ್ಹತೆಗಳನ್ನ ನೀವು ಕಂಡ್ಬರ್ತೀರಾ. ಸೊ ಅದೇ ರೀತಿ ಈ ಒಂದು ಅನರ್ಹತೆಯಲ್ಲಿ ಯಾವುದೇ ಅನರ್ಹತೆಗೂ ನೀವು ಭಾಜನರಾಗಿಲ್ಲ ಅಂತಂದ್ರೆ, ಸೊ ನೀವು ಸಂಘದ ಸದಸ್ಯರ ಮಕ್ಕಳಾಗಿದ್ದು ಈ ಒಂದು ಸ್ಕಾಲರ್ಶಿಪ್ ಅನ್ನ ಅಪ್ಲೈ ಮಾಡೋದಾದ್ರೆ ಸಲ್ಲಿಸಬೇಕಾದ ದಾಖಲಾತಿಗಳು ಏನು ಅಂತ ನೋಡೋಣ. ಸೊ ಇಲ್ಲಿ SSLC ಅಂಕಪಟ್ಟಿ ಆಗಿರ್ಬೋದು. ನೆಕ್ಸ್ಟ್ ಒಂದು ಪ್ರಸ್ತುತ ವರ್ಷ ಅಧ್ಯಯನ ನಡೆಯುತ್ತಿರುವ ಕಾಲೇಜಿನ ಸ್ಟಡಿ ಸರ್ಟಿಫಿಕೇಟ್ ಅಂಡ್ ಫೀ ರಿಸಿಪ್ಟ್. ಸೊ ಇವಾಗ ಏನ್ ಕೋರ್ಸ್ ಮಾಡ್ತಿದ್ದೀರಾ ಅಡ್ಮಿಷನ್ ರಿಸಿಪ್ಟ್ ಆಗಿರ್ಬೋದು, ಅದೇ ರೀತಿ ಸ್ಟಡಿ ಸರ್ಟಿಫಿಕೇಟ್ ಕೊಡ್ತಾರಲ್ವಾ. ಸೊ ಪ್ರಸ್ತುತ ವರ್ಷದಂದ್ರೆ 2022-23ರಲ್ಲಿ ನೀವು ಅಡ್ಮಿಷನ್ ಮಾಡಿಸಿದ್ದು ಆಯ್ಕೆ ಮಾಡಿದ ಕೋರ್ಸ್ಗೆ ಪ್ರವೇಶ ಪಡೆದಿದ್ದಲ್ಲಿ ಆ ಒಂದು ಸರ್ಟಿಫಿಕೇಟ್ ಹಾಗೂ ಸ್ಟಡಿ ಸರ್ಟಿಫಿಕೇಟ್ ಬೇಕಾಗುತ್ತೆ. ನೀವು ಪ್ರವೇಶ ಮಾಡಿದ್ರೆ ಮಾತ್ರ ಈ ಒಂದು ವಿದ್ಯಾರ್ಥಿ ವೇತನ ನಿಮಗೆ ಅಪ್ರೂವ್ ಆಗುತ್ತೆ. ಸೊ ನೆಕ್ಸ್ಟ್ ಒಂದು ವಿದ್ಯಾರ್ಥಿಯು ಈ ಹಿಂದೆ ಅಧ್ಯಯನ ನಡೆಸಿದ ವಿದ್ಯಾಭ್ಯಾಸದ ಅಂಕಪಟ್ಟಿ ಅಂದ್ರೆ SSLC ಆಗಿರ್ಬೋದು, PUC ಆಗಿರ್ಬೋದು, ಡಿಗ್ರಿ. ಸೊ ಈ ರೀತಿ ಈ ಎಲ್ಲ ಅಂಕಪಟ್ಟಿಗಳನ್ನ ಕೊಡೋದ್ರ ಮೂಲಕ ನೀವು ದಾಖಲಾತಿಗಳನ್ನ ಇಲ್ಲಿ ಸಲ್ಲಿಸಬೇಕಾಗಿರುತ್ತೆ. ಸೊ ಅದೇ ರೀತಿ ವಿದ್ಯಾರ್ಥಿಯ ಬ್ಯಾಂಕ್ ಪಾಸ್ಬುಕ್ ಪ್ರತಿ. ಸೊ ಬ್ಯಾಂಕ್ ಪಾಸ್ಬುಕ್ ಹೇಳಿದ್ನಲ್ವಾ ಏನೇನ್ ಡೀಟೇಲ್ಸ್ ಅಂತ. ಸೊ ನ್ಯಾಷನಲೈಸ್ ಬ್ಯಾಂಕ್ ಆಗಿರ್ಬೇಕು, ಪ್ರತಿಯೊಂದು ಕಂಪ್ಯೂಟರ್ ಟೈಪಿಂಗ್ ಇರಬೇಕು, ಸೊ ಕ್ಲಿಯರ್ ಆಗಿ ಕಾಪಿ ಇರ್ಬೇಕು ನೋಡಿ. ಸೊ ಅದೇ ರೀತಿ ಯೋಜನಾ ಕಚೇರಿಯ ಶಿಫಾರಸ್ಸು ಪತ್ರ. ಸೊ ಇಲ್ಲಿ ಯೋಜನಾ ಕಚೇರಿ ಕೊಡ್ತಕ್ಕಂತ ಒಂದು ಶಿಫಾರಸ್ಸು ಪತ್ರ ಕೂಡ ಬೇಕಾಗುತ್ತೆ. ಅದೇ ರೀತಿ ವಿದ್ಯಾರ್ಥಿ ಹಾಗೂ ತಂದೆಯ ಆಧಾರ್ ಕಾರ್ಡ್ ಕಡ್ಡಾಯ. ಒಂದ್ ವೇಳೆ ತಂದೆ ಇಲ್ಲ ಅಂತ ಅನ್ನೋದಾದ್ರೆ ತಾಯಿಯ ಆಧಾರ್ ಕಾರ್ಡ್ ಒದಗಿಸುವುದು. ಇಲ್ಲಿ ವಿದ್ಯಾರ್ಥಿ ಜೊತೆಗೆ ಅವರ ತಂದೆಯ ಆಧಾರ್ ಕಾರ್ಡ್ ಕೂಡ ಬೇಕಾಗುತ್ತದೆ. ಸೊ ವಿಶೇಷ ಸೂಚನೆ ಏನಿದೆ ಅಂತ ನೋಡೋಣಲ್ವಾ. ದಾಖಲಾತಿಗಳು ಗೊತ್ತಾಯ್ತಲ್ವಾ ಫ್ರೆಂಡ್ಸ್ ನಿಮಗೆ. ಸೊ ಪ್ರತಿಯೊಂದನ್ನು ನೋಟ್ ಮಾಡ್ಕೊಂಡಿರಿ. ಅದೇ ರೀತಿ ವಿಶೇಷ ಸೂಚನೆ ಬಂದ್ಬಿಟ್ಟು ಒಬ್ಬ ವಿದ್ಯಾರ್ಥಿಗೆ ಒಂದು ಬಾರಿ ಮಾತ್ರ ಅರ್ಜಿ ಸಲ್ಲಿಸಲು ಅವಕಾಶ ಇರುತ್ತೆ. ಸೊ ಇಲ್ಲಿ ನೀವು ಅಪ್ಲಿಕೇಶನ್ ಮಾಡೋಕ್ಕೂ ಮುಂಚೆ ಪ್ರತಿಯೊಂದನ್ನು ಗಮನದಲ್ಲಿಟ್ಕೊಂಡು ಮಾಡ್ತಾ ಇರಿ. ಸೊ ಒನ್ ಟೈಮ್ ಮಾತ್ರ ನೀವು ಅರ್ಜಿ ಸಲ್ಲಿಸಿದ್ರೆ ನೆಕ್ಸ್ಟ್ ಟೈಮ್ ಮಾಡೋದಕ್ಕೆ ಬರೋದಿಲ್ಲ. ಸೊ ಅದೇ ರೀತಿ ಸುಜ್ಞಾನ ನಿಧಿ ಆಪ್ ಮುಖಾಂತರ ಆನ್ಲೈನ್ ನಲ್ಲಿ ಮಾತ್ರ ಅರ್ಜಿ ಸಲ್ಲಿಸಲು ಅವಕಾಶ ಇದ್ದು ಹಾರ್ಡ್ ಕಾಪಿ ಪ್ರತಿಯನ್ನ ಯಾವುದೇ ಕಾರಣಕ್ಕೂ ಅಂಚೆ ಮೂಲಕ ಸ್ವೀಕರಿಸಿ ಪರಿಗಣಿಸಲಾಗುವುದಿಲ್ಲ. ಸೊ ಮುಂಚೆನೆ ಹೇಳಿದೆ ನಿಮ್ಗೆ ಆನ್ಲೈನ್ ಅಪ್ಲೈ ಮಾಡೋದು ಮಾತ್ರ ಇರೋದ್ರಿಂದ ನೀವು ಜಸ್ಟ್ ಸುಜ್ಞಾನ ನಿಧಿ ಆಪ್ ಮೂಲಕ ಮಾಡ್ಬೋದು. ಅದರ್ವೈಸ್ ಸುಜ್ಞಾನ ನಿಧಿ ಆಪ್ ಅಲ್ಲ ಅನ್ನೋದಾಗಿದ್ರೆ ಬೇರೆ ಯಾವ್ದ್ರ ಮೂಲಕ ಮಾಡ್ಬೋದು ಅನ್ನೋದಾದ್ರೆ ನಾನು ಹೇಳ್ತೀನಿ ನೋಡಿ. ನಮ್ಮ ಟ್ಯೂಬ್ ಚಾನಲ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಿಮಗೆ ಲಿಂಕ್ ಅಂತ ಇರುತ್ತೆ. ಸೊ ಅದನ್ನ ನೀವು ಫಿಲ್ ಮಾಡೋದ್ರ ಮೂಲಕ ಸೊ ನಮ್ಮ ಟ್ಯೂಬ್ ಚಾನಲ್ ನಿಂದ ಕೂಡ ನಿಮಗೆ ಅಪ್ಲಿಕೇಶನ್ ಕೂಡ ಮಾಡ್ಕೊಡ್ತಾ ಇದ್ದೀವಿ. ಅದೇ ರೀತಿ 2022-23ನೇ ಸಾಲಿನ ಶೈಕ್ಷಣಿಕ ವರ್ಷದ ಪ್ರಸ್ತುತ ಪ್ರಥಮ ವರ್ಷದ ಮೊದಲ ಸೆಮಿಸ್ಟರ್ನಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಮಾತ್ರ ಅರ್ಜಿ ಸಲ್ಲಿಸಲು ಅವಕಾಶ. ಇವಾಗ ಕೋರ್ಸ್ ಮಾಡ್ತೀನಿ ಅನ್ಕೊಳ್ಳೋದು ಅಷ್ಟೇ ಅಲ್ಲದೆ ನೀವು ಆ ಕೋರ್ಸ್ ಅಲ್ಲಿ ಆಲ್ರೆಡಿ ಅಡ್ಮಿಷನ್ ಮಾಡಿಬಿಟ್ಟು ಮೊದಲ ಸೆಮಿಸ್ಟರ್ ನೀವು ಎಜುಕೇಶನ್ ಮಾಡ್ತಿರ್ಬೇಕು. ಆ ವಿದ್ಯಾರ್ಥಿಗಳಿಗೆ ಮಾತ್ರ ಈ ಒಂದು ಅರ್ಜಿ ಅವಕಾಶ ಇರುತ್ತದೆ. ಸೊ ಶಿಷ್ಯ ವೇತನಕ್ಕೆ ಅರ್ಜಿ ಸಲ್ಲಿಸಲು ಬಯಸ್ತಕ್ಕಂಥ ವಿದ್ಯಾರ್ಥಿಗಳು ಈ ಒಂದು ವೆಬ್ಸೈಟ್ ನ ಮೂಲಕ ನೀವೇನ್ ಮಾಡ್ಬೋದು ಅಂದ್ರೆ ಅಪ್ಲಿಕೇಶನ್ ಮಾಡ್ಬೋದು. ಸೊ ಇಲ್ಲಿ ವೆಬ್ಸೈಟ್ ಕಾಣ್ತಿದ್ರಲ್ವಾ, ಸೊ ಇಲ್ಲಿ ನೋಟ್ ಮಾಡ್ಕೊಳ್ಳಿ. ಅದೇ ರೀತಿ ಸುಜ್ಞಾನಿ ಆ್ಯಪ್ ಅಂತ ಕೂಡ ಇದೆ, ಇದರಲ್ಲಿ ರಿಜಿಸ್ಟರ್ ಆಗಿಬಿಟ್ಟು ಕೂಡ ನೀವು ಅಪ್ಲಿಕೇಶನ್ ಅನ್ನ ಮಾಡ್ಬೋದು. ಸೊ ವಿಡಿಯೋನ ಮುಂದುವರ್ಸೋಣ ಅಲ್ವಾ. ಸೊ ಅದಕ್ಕೂ ಮುಂಚೆ ನಮ್ಮ ಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿಬಿಟ್ಟು ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಸೊ ಇಲ್ಲಿ ಗಮನಿಸಬೇಕಾದ ಅಂಶಗಳಂತ ಬರುತ್ತೆ. ಸೊ ಏನಿದೆ ಅಂತ ನೋಡೋಣ. ಅರ್ಜಿ ಸಲ್ಲಿಸುವ ಅರ್ಹ ವಿದ್ಯಾರ್ಥಿಯು ಮೊದಲು ತನ್ನ SSLC ಮಾರ್ಕ್ಸ್ ಕಾರ್ಡ್ನ ರಿಜಿಸ್ಟರ್ ನಂಬರ್ನ ಮೂಲಕ SKDRDPಯ ಸುಜ್ಞಾನ ನಿಧಿ ಆ್ಯಪ್ನಲ್ಲಿ ನೋಂದಾವಣಿ ಮಾಡಿಕೊಳ್ಳಬೇಕು. ಅನಂತರ ವಿದ್ಯಾರ್ಥಿ ನೋಂದಾಯಿಸಿದ ದೂರವಾಣಿ ಸಂಖ್ಯೆಗೆ ಬರುವ ಯೂಸರ್ ID ಪಾಸ್ವರ್ಡ್ನ ಬಳಸಿ ಸುಜ್ಞಾನ ನಿಧಿ ಆ್ಯಪ್ನಲ್ಲಿ ಲಾಗಿನ್ ಆಗಿ ನಂತರ ಆನ್ಲೈನ್ ಅರ್ಜಿ ಸಲ್ಲಿಸುವುದು. ಸುಜ್ಞಾನ ನಿಧಿ ಆ್ಯಪ್ ಅಂತ ಇದೆ ಅಲ್ವಾ, ಇಲ್ಲಿ ರಿಜಿಸ್ಟರ್ ಆದ್ರೆ ನಿಮಗೆ ID ಪಾಸ್ವರ್ಡ್ ಅಂತ ಕ್ರಿಯೇಟ್ ಆಗುತ್ತೆ. ಸೊ ನೀವು ಅದನ್ನ SSLC ಮಾರ್ಕ್ಸ್ ಕಾರ್ಡ್ನ ರಿಜಿಸ್ಟರ್ ನಂಬರ್ ಹಾಕೋದ್ರ ಮೂಲಕ ಮುಂಚೆ ರಿಜಿಸ್ಟರ್ ಆದಾದ್ಮೇಲೆ ನಿಮಗೆ ID ಪಾಸ್ವರ್ಡ್ ನ ಮೂಲಕ ಲಾಗಿನ್ ಆಗಿಬಿಟ್ಟು ಸೊ ಆನ್ಲೈನ್ ಅಪ್ಲಿಕೇಶನ್ ಮಾಡ್ಕೊಳ್ಬಹುದು. ಸೊ ಇದು ಏನಂದ್ರೆ ಸುಜ್ಞಾನ ನಿಧಿ ಆ್ಯಪ್ ನ ಮೂಲಕ ಮಾಡ್ತಕ್ಕಂಥ ಒಂದು ಪ್ರೊಸೀಜರ್ ಆಗಿರುತ್ತೆ. ಅದೇ ರೀತಿ ಸುಜ್ಞಾನ ನಿಧಿ ಶಿಷ್ಯ ವೇತನ ಪಡೆ ಬಯಸುವ ವಿದ್ಯಾರ್ಥಿಗಳು
SKDRDPಯ ಸುಜ್ಞಾನ ನಿಧಿ ಆ್ಯಪ್ನ ಮೂಲಕ ಅರ್ಜಿ ಸಲ್ಲಿಸಬೇಕಾಗಿರುವುದರಿಂದ SKDRDPಯ ಸುಜ್ಞಾನ ನಿಧಿ ಆ್ಯಪ್ನಲ್ಲಿ ಮೇಲೆ ತಿಳಿಸಿದ ದಾಖಲಾತಿಗಳನ್ನು ಅಪ್ಲೋಡ್ ಮಾಡುವ ಮೂಲಕ ಅವಶ್ಯಕತೆ ಇದ್ದು, ದಾಖಲಾತಿಗಳ ಮೂಲ ಪ್ರತಿಯನ್ನು ಸ್ಕ್ಯಾನ್ ಮಾಡಿ ವಿವರಗಳನ್ನು ಸರಿಯಾಗಿ ಗಮನಿಸಿದ ನಂತರ ಅದನ್ನು PDFಗೆ ಬದಲಾಯಿಸಿಕೊಂಡು ಅಪ್ಲೋಡ್ ಮಾಡುವುದಂದ್ರೆ, ಸೊ ನೀವು ವೆರಿಫಿಕೇಶನ್ಗಾಗಿ ಡಾಕ್ಯುಮೆಂಟ್ಸ್ ಎಲ್ಲ ಅಪ್ಲೋಡ್ ಮಾಡೋದ್ರ ಮೂಲಕ ಆ ಎಲ್ಲ ಡಾಕ್ಯುಮೆಂಟ್ ಎಲ್ಲ ಕ್ಲಿಯರ್ ಆಗಿರ್ಬೇಕಂತ ಇನ್ಫಾರ್ಮ್ ಮಾಡ್ತಾ ಇದ್ದೀವ್ರಿ. ಅಂದ್ರೆ ಇದು ನಿಮ್ಗೆ ರಿಜೆಕ್ಟ್ ಆಗ್ತಕ್ಕಂಥ ಒಂದು ಸಂದರ್ಭ ಕೂಡ ಇರುತ್ತೆ. ಹಾಗಾಗಿ ನೀವು ಕೊಡ್ತಕ್ಕಂಥ ದಾಖಲಾತಿ ಎಲ್ಲ ಕ್ಲಿಯರ್ ಆಗಿರ್ತಕ್ಕಂಥ ಒಂದಿಷ್ಟು PDF ನಲ್ಲಿ ಅಪ್ಲೋಡ್ ಮಾಡಿ ಅಂತ ಹೇಳ್ತಿದ್ದಾರೆ. ಸೊ ಅದೇ ರೀತಿ ಅಪ್ಲೋಡ್ ಮಾಡಿದ ಎಲ್ಲಾ ದಾಖಲಾತಿಗಳು ಸ್ಪಷ್ಟವಾಗಿ ಕಾಣುವಂತಿರಬೇಕು. ಸೊ ವೆರಿಫಿಕೇಶನ್ ಟೈಮ್ ಸೊ ನೋಡಿದ್ರಲ್ವಾ, ಇಲ್ಲಿ ದಾಖಲಾತಿಗಳು ಸ್ಪಷ್ಟವಾಗಿರ್ಬೇಕಂತ ಇನ್ಫಾರ್ಮ್ ಮಾಡ್ತಾ ಇದ್ದಾರೆ. ಸೊ ನೀವು ಒನ್ ಟೈಮ್ ಅರ್ಜಿ ಮಾಡಿದ ನಂತರ ಅದನ್ನ ಎಡಿಟ್ ಕೂಡ ಮಾಡೋದಕ್ಕೆ ಆಗ್ತಿಲ್ಲ ಅಂದ್ರೆ ಕರೆಕ್ಷನ್ ಮಾಡಲು ಅವಕಾಶ ಇರಲ್ಲ. ಸೊ ನೀವು ಅಪ್ಲೋಡ್ ಮಾಡೋಕ್ಕೂ ಮುಂಚೆ ಎಲ್ಲಾ ದಾಖಲಾತಿಗಳನ್ನ ಸ್ಪಷ್ಟವಾಗಿ ಒಂದು ಟೈಮ್ ಏನ್ ಮಾಡ್ಕೊಳ್ಳಿ ಅಂದ್ರೆ ನೀವೇ ವೆರಿಫೈ ಮಾಡಿಬಿಟ್ಟು ಅಪ್ಲಿಕೇಶನ್ ಅನ್ನ ಕಂಟಿನ್ಯೂ ಮಾಡ್ಕೊಳ್ಬಹುದು. ಅಥವಾ ಇದೆಲ್ಲ ಆಗ್ತಿಲ್ಲ ನಿಮ್ಗೆ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಅನ್ನ ಇರುತ್ತೆ ನಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ, ಅದನ್ನ ಫಿಲ್ ಮಾಡೋದ್ರ ಮೂಲಕ ಕೂಡ ನೀವು ಅಪ್ಲಿಕೇಶನ್ ಅನ್ನ ಈಸಿಯಾಗಿ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಇದ್ದೀನಿ. ಸೊ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಒಂದು ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಬಹುದು. ಸೊ ನೋಟ್ ಮಾಡ್ಕೊಳ್ಳಿ, 9591770660. ಓಕೆ, ನೆಕ್ಸ್ಟ್ ಒನ್ 6366358320. ಸೊ ಈ ನಂಬರ್ಗಳಿಗೆ ಕಾಂಟ್ಯಾಕ್ಟ್ ಮಾಡೋದ್ರ ಮೂಲಕ ಕೂಡ ನೀವೇನ್ ಮಾಡ್ಬೋದು ಅಂದ್ರೆ ಹೆಚ್ಚಿನ ಮಾಹಿತಿಯನ್ನ ಪಡಿಬಹುದು. ಸೊ ಇವತ್ತಿನ ವಿಡಿಯೋನ ಸಂಪೂರ್ಣ ನೋಡ್ತಿದ್ದೀರಲ್ವಾ ಫ್ರೆಂಡ್ಸ್. ಈ ಒಂದು ಧರ್ಮಸ್ಥಳ ಸುಜ್ಞಾನ ನಿಧಿ ಸ್ಕಾಲರ್ಶಿಪ್ ಅನ್ನ ಪಡಿತಕ್ಕಂಥ ಎಲ್ಲಾ ವಿದ್ಯಾರ್ಥಿಗಳು ಕೂಡ ನೀವಾಗಿದ್ದು ಅಪ್ಲಿಕೇಶನ್ ಅನ್ನು ಮಾಡೋದಾದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸೊ ನಿಮ್ಗಾಗಿ ಲಿಂಕ್ ಇರುತ್ತೆ, ಫಿಲ್ ಮಾಡಬಹುದು. ಸೊ ಫಿಲ್ ಮಾಡೋದ್ರ ಮೂಲಕ ನಾವು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಸ್ಕಾಲರ್ಶಿಪ್ ನ ಅಪ್ಲಿಕೇಶನ್ ಮಾಡ್ಕೊಡ್ತಾ ಇದೀವಿ. ಪ್ರತಿಯೊಬ್ಬರು ನಿಮ್ಮ ಎಜುಕೇಶನ್ ಕಂಟಿನ್ಯೂ ಮಾಡೋದಕ್ಕೆ ಈ ಒಂದು ವಿದ್ಯಾರ್ಥಿ ವೇತನದ ಪ್ರಯೋಜನನ ಪಡೀರಿ ಅಂತ ಹೇಳ್ತಾ ಇದ್ದೀನಿ. ಸೊ ನಮ್ಮ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ತಾ ಇರಿ. ಸೊ ಅದೇ ರೀತಿ ನೀವು ಲಿಂಕ್ ಫಿಲ್ ಮಾಡ್ಬೋದು, ಲಿಂಕ್ ಫಿಲ್ ಮಾಡಿಲ್ಲ ಅನ್ನೋದಾದ್ರೂ ಓಕೆ. ಸೊ ಈ ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ ಈ ನಂಬರ್ಗಳಿಗೆ ಕಾಂಟ್ಯಾಕ್ಟ್ ಮಾಡೋದ್ರ ಮೂಲಕ ನಮ್ಮನ್ನ ಸಂಪರ್ಕಿಸಬಹುದು ನೋಡಿ. ಸೊ ನಂಬರ್ ನೋಟ್ ಮಾಡ್ಕೊಳ್ಳಿ, ಕಾಣ್ತಾ ಇದೆ ಅಲ್ವಾ ಸ್ಕ್ರೀನ್ ಮೇಲೆ. ಸೊ 8880560191, ಅದೇ ರೀತಿ 7795518340. ಸೊ ನೆಕ್ಸ್ಟ್ ಒನ್ 7795063340, 8147293340. ಸೊ ನೋಟ್ ಮಾಡ್ಕೊಂಡ್ರಲ್ವಾ, ಇದೇ ರೀತಿ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡೋದ್ರ ಮೂಲಕ ನೀವು ಈ ಒಂದು ಅಪ್ಲಿಕೇಶನ್ ಅನ್ನ ಮಾಡ್ಕೊಳ್ಬಹುದಾಗಿದೆ. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ನಮ್ಮ ಯೂಟ್ಯೂಬ್ ಚಾನಲ್ನ ಕಂಟಿನ್ಯೂ ಆಗಿ ನೋಡ್ತಾ ಇರಿ. ಸೊ ಇಲ್ಲಿ ಬರ್ತಕ್ಕಂಥ ಎಲ್ಲ ಒಂದಿಷ್ಟು ಪ್ರಯೋಜನಗಳನ್ನ ನೀವು ಕೂಡ ಪಡ್ಕೊಳ್ರಿ ಅಂತ ನಮ್ಮ ಯೂಟ್ಯೂಬ್ ಚಾನಲ್ ಒಂದು ಆಶಾ ಕಿರಣ ಆಗಿರುತ್ತೆ. ಸೊ ಥ್ಯಾಂಕ್ ಯು.